ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್, ಮೊಬೈಲನ್ನು ಹಿಡಿಯುವಂಥ ಸಾಫ್ಟ್ವೇರ್ ಇಂಜಿನಿಯರ್ಸ್ ಟೆಕ್ಕಿಗಳು ಇಂದು ಗುದ್ದಲಿ, ಹಾರೆ, ಸಲಾಕೆಗಳನ್ನು ಹಿಡಿದು ರಸ್ತೆಯಲ್ಲಿರುವಂಥ ಮಣ್ಣು ಮತ್ತು ಗುಂಡಿಗಳೇನಿದ್ರೆ ಅವುಗಳನ್ನು ಮುಚ್ಚುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ GBA ವಿರುದ್ಧ ತಮ್ಮ ಅಸಮಾಧಾನ ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಣತ್ತೂರು, ವರ್ತೂರು ಹತ್ತಿರದಲ್ಲಿರುವಂಥ ಈ ಬೆಳಗೆರೆ ರಸ್ತೆ ಏನಿದೆ, ಈ ರಸ್ತೆಯಲ್ಲಿ ಕಳೆದ ಒಂದು ವಾರದ ಹಿಂದೀಚೆಗಷ್ಟೇ ಟೆಕ್ಕಿ ಶ್ರೀಧರ್ ಅವರು ಕೈ ಮುರ್ಕೊಂಡು ಫ್ರ್ಯಾಕ್ಚರ್ ಆಗಿತ್ತು, ಸರ್ಜರಿನೂ ಕೂಡ ಆಗಿದೆ. 4 ವೀಲರಲ್ಲಿ ಹೋಗೋದು ಬೇಡ, ಟ್ರಾಫಿಕ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ 2 ವೀಲರ್ ಹೋಗಿದ್ದೇ ಅವ್ರು ಮಾಡಿದಂಥ ದೊಡ್ಡ ತಪ್ಪಾಗಿದೆ. ಅದೃಷ್ಟವಶಾತ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಇಲ್ಲಿ ರಸ್ತೆಗೆ ಹೈಯೆಸ್ಟ್ ಪೇ ಮಾಡುವಂಥ ಟ್ಯಾಕ್ಸ್ ಪೇಯರ್ ನಾವು. ಆದರೆ ಇನ್ಫ್ರಾಸ್ಟ್ರಕ್ಚರ್, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರನ್ನು ಕೂಡ GBA ಕೊಡ್ತಾ ಇಲ್ಲಲ್ಲ. ಈ ರೀತಿಯಾದಂಥ ನಿರ್ಲಕ್ಷ್ಯ ಯಾಕೆ ಅಂಥೇಳಿ ಈಗ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಇಲ್ಲಿರುವಂಥ ಸ್ಥಳೀಯ ನಿವಾಸಿಗಳು ಎಲ್ಲರೂ ಕೂಡ, ಯಾಕಂದರೆ ಇಲ್ಲಿ ಮ್ಯಾಕ್ಸಿಮಮ್ ಇರೋದೇ IT ಎಂಪ್ಲಾಯಿಗಳು, ಅವರೇ ಎಲ್ಲರೂ ಕೂಡ ಸೇರ್ಕೊಂಡು ಈಗ ವಿನೂತನವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ವರ್ಕ್ ಮಾಡ್ತಿರೋರು ಯಾರಿದ್ದಾರೆ, ಇವರ್ಯಾರೂ ಕೂಡ GBAನ ಸಿಬ್ಬಂದಿಗಳಲ್ಲ, ಇವರೆಲ್ಲರೂ ಕೂಡ IT ಎಂಪ್ಲಾಯಿಗಳೇ. ತಾವೇ ಖುದ್ದು ರಸ್ತೆಯಲ್ಲಿರುವಂಥ ಮಣ್ಣನ್ನು, ಸೈಡಲ್ಲಿರುವಂಥ ಮಣ್ಣನ್ನು ಹೊರಗೆ ಟ್ರ್ಯಾಕ್ಟರ್ಗೆ ಹಾಕಿ ಕಳಿಸುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ಇದೆಲ್ಲದೂ ಕೂಡ ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡ್ತಾ ಇರೋದು. ಬನ್ನಿ, ಪ್ರತಿಭಟನೆ ಮಾಡ್ತಿರೋರು ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಮೇಡಮ್, ಲಾಸ್ಟ್ ವೀಕ್ ಇನ್ಸಿಡೆಂಟ್ ಆಗಿರೋದು ಅದೇನು ಕಾಮನ್ ಅನ್ನೋ ರೀತಿ ಆಗ್ಬಿಟ್ಟಿದೆ? ಅಂದರೆ ಪದೇ ಪದೇ ಈ ರೀತಿಯಾದಂಥ ಇನ್ಸಿಡೆಂಟ್ಗಳು, ಪಾಟ್ ಹೋಲ್ ಬೀಳೋದಿರ್ಬೋದು ಅಥವಾ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲದೆ ಇರೋದು. ಸೊ ನಮಗಿದು ಪದೇ ಪದೇ ಕೂಡ ಹೇಳಿ ತುಂಬ ಬೇಜಾರಾಗ್ತಾ ಇದೆ. DCM ಅವರು ಎಷ್ಟೋ ಕೋಟಿಗಟ್ಟಲೆ ದುಡ್ಡು ಅಲಾಟ್ ಮಾಡಿದ್ದಾರೆ ಪಾಟೋಲ್ಸ್ ಅಂತ. ನಮ್ಮ ರೋಡ್ ಮಾತ್ರ ಟಾರ್ ವಾಸನೆ ಕೂಡ ನೋಡಿಲ್ಲ. ಬಾಳೆಗೆರೆ T ಜಂಕ್ಷನಿಂದ ಪಣತ್ತೂರು RUBವರೆಗೂ ಕಾಂಕ್ರೀಟಿಂಗ್ ಮಾಡಿದ್ರು. ರೋಡ್ ಸೈಡಲ್ಲಿ ಡ್ರೈನೇಜ್ ಮಾಡ್ದಲ್ಲೇ ಹಾಗೆ ಬಿಟ್ಟಿದ್ದಾರೆ. ಇಲ್ಲೂ ಕೂಡ ಹಾಗೆ ಇದೆ. ಸೊ ನಾವು ಇದನ್ನು ಚರಂಡಿ ರೋಡ್ ಅಂತಲೂ ಕರಿತೀವಿ, ಯಾಕೆಂದರೆ ಇಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇಲ್ಲ. ಪ್ರತಿಯೊಂದು ಸೀವೇಜು ಇಲ್ಲಿ ಸುತ್ತಮುತ್ತ ಸೀವೇಜ್ ಬರುತ್ತೆ. ವರ್ತೂರು STP, ಸೋರಹುಣ್ಸೆ STP ಅಪ್ರೂವ್ ಆಗಿ 10 ವರ್ಷದ ಮೇಲೆ ಆಗಿದೆ. 10 ವರ್ಷದ ಮೇಲೆ ಆದರೂ ಅವ್ರಿಗೊಂದು STP ಕಟ್ಟಿ ರೋಡ್ ಸೀವೇಜ್ ಸಿಲಿಕಾನ್ ಸಿಟಿಲಿ ಸೀವೇಜ್ನ ಹೋಗಕ್ಕೆ ಮಾಡ್ದಲೆ ಬೀದಿಲಿ ಹರಿತಾ ಇದೆ. ಸೊ ನಾವು ಇದನ್ನು ಸಿಲಿಕಾನ್ ಸಿಟಿ ಅಂತ ಕರಿಬೇಕಾ ಅಥವಾ ಸೀವೇಜ್ ಸಿಟಿ ಅಂತ ಕರಿಬೇಕಂತ ಗೊತ್ತಿಲ್ಲ. ಕನ್ಸರ್ನ್ ಕಮಿಷನರ್ ನೀನು ಮಾತಾಡ್ಸಿದ್ರಾ ಈ ಕುರಿತು? ನಾವು ಒಂದು ತಿಂಗಳು ಮುಂಚೆ GBA ಕಮಿಷನರ್ ಬಂದಿದ್ರು ಈಸ್ಟ್ ಕಾರ್ಪೊರೇಷನ್ಗೆ ಮೀಟ್ ಮಾಡೋದಕ್ಕೆ ಎಲ್ಲರೂ. ಅವಾಗ ರಮೇಶ್ ಸರ್ ಕೂಡ ಇದ್ದರು. ಅವಾಗ ನಾವು ಇದನ್ನೆಲ್ಲ ಹೇಳಿದ್ದೀವಿ, ತೊಂದರೆಗಳನ್ನ ಹೇಳಿದ್ದೀವಿ. ಅವ್ರ ಕಡೆಯಿಂದ ಏನೂ ಉತ್ತರ ಕೊಡಲ್ಲ, ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಬಟ್ ಉತ್ತರ ಇಲ್ಲ. ನಾವು ಕೇಳಿದ್ವಿ, ಸ್ವೀಪಿಂಗ್ ಮಷಿನ್ಗೆ 600 ಚಿಲ್ಲರೆ ಕೋಟಿ ಎಷ್ಟೋ ದುಡ್ಡು ಅಲಾಟ್ ಆಗಿದೆ. ಬಟ್ ಒಂದು ಸ್ವೀಪಿಂಗ್ ಮಷಿನ್ ಇಲ್ಲ. ಲೇಬರರ್ಸ್ ಕಳಿಸಿ ಅಂದರೆ ಕಳಿಸಿಲ್ಲ. ಇವತ್ತು ನಾವೆಲ್ಲ ದುಡ್ಡನ್ನ ಕ್ರೌಡ್ ಫಂಡ್ ಮಾಡಿ ಟ್ರ್ಯಾಕ್ಟರ್ ತುಂಬ ಕಸ ತುಂಬಿಸಿದ್ದೀವಿ. ಸೊ ಇದಕ್ಕೆ ನಾವು ಅಲ್ಲಿ ಬ್ಯಾಂಗ್ಳೂರು ಹಬ್ಬ ಮಾಡ್ತಾ ಇದ್ದಾರೆ. ಸೊ ನಾವು ಅದಕ್ಕೆ ಏನು ಹೇಳ್ತೀವಿ ಅಂತ ಅಂದರೆ, ನೀವು ಅಲ್ಲಿ ಹಬ್ಬ ಮಾಡ್ಕೊಂಡು ಅಷ್ಟು ಚೆನ್ನಾಗಿ ಸೈಕಲ್ನ ನೀವು ವಿಧಾನಸೌಧ ಎದುರುಗಡೆ ಓಡಿಸ್ತಾ ಇದ್ದೀರಾ. ಸೈಕಲ್ನ ಇಲ್ಲಿ ಬಂದು ಟ್ರೈ ಮಾಡಿ ಸರ್, ಅವಾಗ ನಿಮಗೆ ಗೊತ್ತಾಗತ್ತೆ ನಮ್ಮ ಪರಿಸ್ಥಿತಿ ಏನು ಅಂತ. ಮಕ್ಕಳೆಲ್ಲ ತುಂಬ ಕಷ್ಟಪಡ್ತಾ ಇದ್ದಾರೆ. ಮಕ್ಕಳಿಗೆ ಲಂಗ್ಸ್ ಇನ್ಫೆಕ್ಷನು, ಹಿರಿಯರಿಗೆ ಲಂಗ್ಸ್ ಇನ್ಫೆಕ್ಷನು. ಇಷ್ಟಿಷ್ಟು ಪುಟ್ಟ ಮಕ್ಕಳು ಗೊತ್ತಾ, AQI ಅಂತ ಅಳ್ತೀರಾ. ನೀವು ಈ ಥರ ಡಸ್ಟ್ಗಳನ್ನ ತೆಗಿಲ್ದಲ್ಲ, ಅದು ಆಫ್ಕೋರ್ಸ್ ಅರ್ಲಿ ಮಾರ್ನಿಂಗ್ಸ್ ಅವರ್ಸಲ್ಲಿ ಅದು ಜಾಸ್ತಿ ಆಗೇ ಆಗುತ್ತೆ AQI ಬಿಕಾಸ್ ಆಫ್ ದಿಸ್. ಸೊ ನಮಗಿದು ಬೇಸತ್ತೋಗಿ ಅದರಿಂದ ನಾವು ನಿರ್ಮಲಾ ಸೀತಾರಾಮನ್ ಮೇಡಮ್ಗೆ ಟ್ಯಾಕ್ಸ್ ಪೇಯರ್ಸ್ ಬೋರ್ಡ್ನ ಕ್ರಿಯೇಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ಸೊ ದಟ್ ನಮ್ಮ ಟ್ಯಾಕ್ಸ್ ದುಡ್ಡು ಹೆಂಗೆ ಖರ್ಚಾಗ್ತಾ ಇದೆ ಅಂತ ನಮಗೊಂದು ಐಡಿಯಾ ಬರುತ್ತೆ. ಆ ಟ್ಯಾಕ್ಸ್ ಬೋರ್ಡ್ ಮೂಲಕ ಕೆಲವೊಂದು ರಿಫಾರ್ಮ್ಸ್ನ ತರೋದಕ್ಕೆ ನಾವು ಕೇಳಿಕೊಂಡು ಒಂದು ಮನವಿ ಮಾಡಿ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿ ಕಳಿಸ್ತಾ ಇದ್ದೀವಿ. ಸೊ ಅದ್ರ ಮೂಲಕನಾದರೂ ನಮಗೆ ಟ್ಯಾಕ್ಸ್ ಮನಿ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾದರೆ ಒಂದು ಕಡಿವಾಣ ಮಿಸ್ಯುಟಿಲೈಸೇಷನ್ ಆಫ್ ದ ಟ್ಯಾಕ್ಸಿಗೆ ಒಂದು ಕಡಿವಾಣ ಬೀಳುತ್ತೆ. ಸೊ ಅದೊಂದಾಯಿತು. ಮತ್ತು ಪಾಟ್ ಹೋಲು ಇಷ್ಟು ದಿನ ಆದರೂ ಆಗಿಲ್ಲ. ಸೊ ಅದಕ್ಕೆ ಯಾರು MLA ಅವರು ಯಾರು ಕೂಡ ಒಂದು ಜವಾಬ್ದಾರಿ ತೊಗೊಂಡು ನಿಂತು ಮಾಡಿಸ್ತಾ ಇಲ್ಲ. ಸೊ ನಾವು ಇವತ್ತು ಬೇಸತ್ತೋಗಿ ನಾವೇ ಅದರಿಂದ ರೋಡ್ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀವಿ. ಅವ್ರು ಮಾಡದೆ ಹೋದರೆ ನಾವು ಪ್ರತಿ ತಿಂಗಳು ಈ ಕೆಲಸ ಮಾಡ್ತೀವಿ. ಮತ್ತು ಟ್ಯಾಕ್ಸ್ನ ರೀಫಂಡ್ ಮಾಡಿಬಿಡಿ ಅಂತ ಕೇಳ್ತೀವಿ. ಯಾಕೆಂದರೆ ನಮಗೆ ದುಡ್ಡು ಬೇಕಲ್ವ ಈ ಕೆಲಸ ಮಾಡೋದಕ್ಕೆ. ಸೊ ನಾವು ಕಟ್ತಾ ಇರೋ ಟ್ಯಾಕ್ಸ್ನ ರೀಫಂಡ್ ಮಾಡಿಬಿಡಿ. ನಾವು ಈ ನಮ್ಮ ರೋಡ್ನ ನೀವೇ ರೆಡಿ ಮಾಡ್ಕೋತೀವಿ. ನಮ್ಮ ರೋಡ್ನ ನಾವು ಕಟ್ಕೋತೀವಿ. ನಮ್ಮ ರೋಡ್ನ ನಾವು ರೆಡಿ ಮಾಡ್ಕೋತೀವಿ. ಅದೇನು STP ಮಾಡೋಕ್ಕಾಗ್ದಲೇ ಅವ್ರು 10 ವರ್ಷದಿಂದ ಬಿಟ್ಟಿದ್ದಾರೆ. ನಾವು ಅದು ನೋಡ್ಕೋತೀವಿ. ಗಾರ್ಬೇಜ್ ರೆಡಿ ಮಾಡ್ತಾ ಇಲ್ಲ. ಟ್ರ್ಯಾಶ್ ಕಾನ್ ಅಂತ ಒಂದು ಒಳ್ಳೆ ಸ್ಟಾರ್ಟಪ್ ಇದೆ. ಗಾರ್ಬೇಜ್ನ ತೊಗೊಂಡ್ಬಂದು ನೀಟಾಗಿ ತೊಗೊಂಡು ಹೋಗ್ತಾರೆ. ಇಲ್ಲೆಲ್ಲ ಗಾರ್ಬೇಜ್ ಹಾಕಿ ಭೂಮಿ ಹಾಳಾಗ್ತಾ ಇದೆ. ಅದರಲ್ಲಿರೋ ಡೈಆಕ್ಸೈಡ್ಸ್ ಎಲ್ಲ ಭೂಮಿಗೆ ಇಳಿದು ಅಂಡರ್ಗ್ರೌಂಡ್ ವಾಟರ್ ಟೇಬಲ್ ಪಲ್ಯೂಟ್ ಆಗ್ತಾ ಇದೆ. ಸೀವೇಜಿಂದ ಅಂಡರ್ಗ್ರೌಂಡ್ ವಾಟರ್ ಟೇಬಲ್ ಪಲ್ಯೂಟ್ ಆಗ್ತಾ ಇದೆ. ಇಲ್ಲಿ ಎಷ್ಟೋ ಜನಗಳಿಗೂ ಇದು ಅರ್ಥನೂ ಆಗೋದಿಲ್ಲ. ಆ ಪೊಲಿಟಿಷಿಯನ್ಸ್ ಅನ್ಸ್ಕೊಂಡಿರೋರಿಗೆ, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ಗೆ, IAS ಆಫೀಸರ್ಸ್ಗೆ ಇದೆಲ್ಲ ಏನಾದರೂ ಒಂದು ತುಂಬ ಪ್ರಜ್ಞಾಪೂರ್ವಕವಾಗಿ ಇದ್ರ ಬಗ್ಗೆ ಯೋಚನೆ ಮಾಡಿದಾರ ಇಲ್ವಂತ ಗೊತ್ತಿಲ್ಲ. ಅಂಟಿಲ್ ಅನ್ಲೆಸ್
ನಾವು ಎಲ್ಲ ಆರೋಗ್ಯವಾಗಿದ್ದರೆ ತಾನೇ ಸಿಟಿ ಆರೋಗ್ಯವಾಗಿರುತ್ತೆ. ಸೊ ನಾವು ಆರೋಗ್ಯವಾಗಿಲ್ಲ ಅಂತ ಅಂದರೆ ಸಿಟಿ ಕೂಡ ಇಟ್ ವಿಲ್ ಕೊಲ್ಯಾಪ್ಸ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಸೊ ನಾವು ಏನು ಹೇಳೋಕ್ಕೆ ಇಚ್ಛೆ ಪಡ್ತೀವಿ ಅಂದರೆ ಟ್ಯಾಕ್ಸ್ನ ರೀಫಂಡ್ ಮಾಡಿ ನಾವು ನಮ್ಮ ಸಿಟಿನ ಕಟ್ಕೋತೀವಿ, ನಾವು ಆರೋಗ್ಯವಾಗಿ ಇಟ್ಕೋತೀವಿ. ಇದು ಸಿಗ್ನೇಚರ್ ಕ್ಯಾಂಪೇನ್ ಕೂಡ ಮಾಡ್ತಾ ಇರೋಂಥ ರೀತಿ. ಸೊ ಮಾತಾಡ್ತಾ ಹೋಗೋಣ. ಏನು ಸರ್ ಸಿಗ್ನೇಚರ್ ಕ್ಯಾಂಪ್ ಎಲ್ಲ ಮಾಡ್ತಾ ಇದ್ದೀರಿ? GBA ಏನಾದರೂ ಆಫೀಸರ್ನ ನೀವು ಮಾತಾಡ್ಸಕ್ಕೆ ಹೋಗಿದ್ರಾ ಈ ರೀತಿ? ಎಲ್ಲ ಮಾತಾಡಿದ್ದಾರೆ, ಎಲ್ಲ ಎಕ್ಸ್ಪ್ಲೇಷನ್ ಎಲ್ಲ ಮಾಡಿದ್ದಾರೆ. ಬಟ್ ಏನಂದರೆ ಏನೂ ಪ್ರಯೋಜನ ಇಲ್ಲ, ಏನೂ ಪ್ರೋಗ್ರೆಸ್ ಏನಿಲ್ಲ. ಸೇಮ್ ಅಷ್ಟೇ ಯಾವಾಗ ಬಂದಿದ್ದಾರೆ ಆ ಟೈಮಲ್ಲಿ ಏನಿದೆ ಈ ಟೈಮೆಲ್ಲ ಇದೆ ಅಷ್ಟೇ. ಬಟ್ ಅಲ್ಲಿ ನೋಡಿ ಫುಲ್ ಪಾಟೋಲ್ಸ್ ಇದೆ. ಎವ್ರಿ ಟೈಮ್ ಇಲ್ಲಿ ಕಿಡ್ಸ್ ಎಲ್ಲ ಹೊರ್ತಾ ಇದ್ರು. ಕಿಡ್ಸ್ಗೆ ಒಂದು ಆಸೆ ಇದೆ, ಸೈಕಲಲ್ಲೇ ಹೋಗಬೇಕು ಸ್ಕೂಲ್ಗೆ. ಬಟ್ ಸೈಕಲಲ್ಲಿ ಬೈಕಲ್ಲೇ ಹೋಗೋಕ್ಕಾಗಿಲ್ಲ, ಸ್ಕೂಲ್ ಬಸ್ಸೇ ಹೋಗೋಕ್ಕಾಗಿಲ್ಲ, ಸೈಕಲಲ್ಲಿ ಹೋಗ್ತಾರೆ. ಸರ್ ಚಿಕ್ಕ ಮಕ್ಕಳ ನಾನು ಸೈಕಲಲ್ಲೇ ಹೋಗ್ತೀನಿ. ಸೈಕಲಲ್ಲೇ ಬೇಡಪ್ಪ, ನಾರ್ಮಲ್ ನಡ್ಸೋಕೆ ಆಗಲ್ಲ. ದಟ್ಸ್ ವಾಟ್ ವಿ ಆರ್ ಡ್ರಾಪಿಂಗ್. ಆ್ಯಂಡ್ ಸ್ಕೂಲ್ ಬಸ್ ಆಲ್ಸೋ ನೋಡಿ ಸರ್ ಎಷ್ಟು ಹಂಪ್ಸ್ ಇದೆ, ಬಟ್ ಕ್ಲೀನ್ ಮಾಡ್ತಾ ಇಲ್ಲ. ಆಲ್ಮೋಸ್ಟ್ ಹಾಫ್ ಆಫ್ ದ ರೋಡ್ ಡಸ್ಟ್ ಫುಲ್ ಆಗಿದೆ. ಅದರಲ್ಲಿ ಫುಟ್ಪಾತ್ ಎಲ್ಲ ಡಸ್ಟಲ್ಲಿ ಹಾಕಿದ್ದಾರೆ, ಈ ಕಚಡ ಎಲ್ಲ ಅದಕ್ಕೆ ಫುಲ್ ಬ್ಲಾಕ್ ಆಗಿದೆ. ಲಾಸ್ಟ್ ವೀಕ್ ಇನ್ಸಿಡೆಂಟ್ ಆಯಿತು, ಶ್ರೀಧರ್ ಅವರು ಆಕ್ಸಿಡೆಂಟ್ ಆಯಿತು ನಿಮ್ಮ ಕಲೀಗು. ಸೊ ಹೇಗಿದ್ದಾರೆ ಸರ್ ಈಗ ಸಿಚುವೇಶನ್ನು? ರಿಕವರ್ ಆಗ್ತಾ ಇದ್ದಾರೆ ಸರ್. ಕೈ ಮುರಿದಿದೆ ಅವ್ರದ್ದು, ಫ್ರ್ಯಾಕ್ಚರ್ ಆಗಿದೆ. ಇನ್ನೂ ರಿಕವರ್ ಆಗ್ತಾ ಇದ್ದಾರೆ, ಇನ್ನೂ ಪೂರ ರಿಕವರ್ ಆಗಿಲ್ಲ. ಅವರು ಆ್ಯಕ್ಚುಲಿ ಅವ್ರನ್ನೆಲ್ಲ ನೋಡಿಕೊಂಡೇ ನಾವು ಮಾಡ್ತಾ ಇರೋದು. ಅದಕ್ಕಿಂತ ಮುಂಚೆನೂ ಮೊನ್ನೆ ಇಲ್ಲಿ ನಿಂತಾಗ ಇನ್ನೊಂದು ಗಾಡಿ ಅವ್ರು ಬಂದು ರೋಡ್ ಕ್ರಾಸ್ ಮಾಡಬೇಕಾದ್ರೆ ಬಂದು ಹೊಡೆದ್ರು. ಯಾಕಂದರೆ ಇಲ್ಲಿ ತೆಗ್ಗು ದಿನ್ನೆಗಳದಾವಲ್ಲ, ಎಲ್ಲಿ ಗಾಡಿ ನಿಲ್ಲಿಸ್ಬೇಕಂತೂ ಗೊತ್ತಾಗಲ್ಲ, ಇದೂ ಆಗಲ್ಲ. ಒಮ್ಮೆ ರೋಡ್ ಲೈಟ್ಸ್ ಇರುತ್ತೆ, ಇರಂಗಿಲ್ಲ. ಸೊ ರಿಕವರ್ ಆಗ್ತಿದ್ದಾರೆ, ಇನ್ನೂ ಸ್ವಲ್ಪ ಬೇಕು. ಈ ಮೂಲಕ ಏನು ಹೇಳಕ್ಕೆ ಹೊರಡ್ತೀರಿ ಸರ್ GBAಗೆ? GBAಗೆ ನಾವು ಹೇಳೋದು ಒಂದೇ, ದಯವಿಟ್ಟು ನಿಮ್ಮ ಕೆಲಸ ನೀವು ಮಾಡಿರಿ. ನಾವು ಬಂದು ಇಳಿದೀವಂದ್ರೆ ಸರಿ ಆಗಲ್ಲ. ಜನ ಎದ್ದು ಬೇಲಿನ ಎದ್ದು ಹೊಲ ಮೇದಂಗೆ ಆಗುತ್ತೆ. ನಾವು ಮಾಡಿದೀವಿ ಅಂದ್ರೆ ನಾವು ಟ್ಯಾಕ್ಸ್ ಕಟ್ಟಾಕತ್ತೀವಿ ನಿಮಗೆ ಕೆಲಸ ಮಾಡೋಕ್ಕೆ. ದಯವಿಟ್ಟು ಇವನ್ನೆಲ್ಲ ನೀವು ಮಾಡೋ ಕೆಲಸಗಳು ನಮಗೆ ತರಬೇಡ್ರಿ. ನೀವು ಮಾಡಿದ್ರಿ ಅಂದರೆ ನಿಮಗೆ ಇನ್ನೂ ಜಾಸ್ತಿ ಇದು ಆಗುವಂಗೆ ನಾವು ಕೆಲಸ ಮಾಡ್ತೀವಿ. ಯಾಕಂದ್ರೆ ನಮಗೆ ವಾತಾವರಣ ಸರಿ ಇತ್ತಂದ್ರೆ ಇನ್ನೂ ಜಾಸ್ತಿ ಕೆಲಸ ಮಾಡ್ಬೋದು ನಾವು. ಅದು ಇನ್ನೊಂದು ಹೇಳ್ತೀನಿ, DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ, ನಾವು ಇದು ಒಂಥರ ಬೆಂಗಳೂರು ಹಬ್ಬನ ಮಾಡಾಕತ್ತೀವಿ ಇವತ್ತು. ನೀವು ಅಲ್ಲಿ ವಿಧಾನಸೌಧದಾಗ ಆಳು ಹೆಚ್ಚು ಮಾಡಿಸ್ತೀರಿ, ಬಟ್ ಇಲ್ಲಿ ನಾವು ಮಾಡಾಕತ್ತೀವಿ. ನಮ್ಮ ಬೆಂಗಳೂರು ನಾವೇ ಕ್ಲೀನ್ ಮಾಡ್ಕೊಂಡು ಬರ್ರಿ. ನೀವು ಎದ್ದು ಹೇಳ್ರಿ, ಹೊರಗೆ ಕುಂದ್ರಬೇಡ್ರಿ. ಬಡ್ದಾಡೋದು ಇದ್ದೇ ಇರುತ್ತೆ. ಇಲೆಕ್ಷನ್ ಬಂದಾಗ ಬಡ್ದಾಡ್ರಿ, ಉಳಿದ ಟೈಮ್ನಾಗ ಬಡ್ದಾಡಬೇಡ್ರಿ. ಜನರಿಗೂ ಸ್ವಲ್ಪ ನೋಡ್ರಿ. ದಯವಿಟ್ಟು ಬಂದು ಎಲ್ಲ ಸ್ವಚ್ಛ ಮಾಡಿ ಕೊಡ್ರಿ ಅಂತ ಹೇಳ್ತೀವಿ ಸರ್. ಇದು ಕಂಟಿನ್ಯೂಸ್ ಆಗ್ತಾ ಇದೆ ಈ ರೀತಿಯಾದಂಥ ಇನ್ಸಿಡೆಂಟ್ಗಳು. ಬಟ್ GBA ಏನಾದರೂ ಇನಿಷಿಯೇಟ್ ತಗೋತಿದೆ ಸರ್? ನಮ್ಮದು ಒಂದು ಅಥಾರಿಟಿಯಲ್ಲಿ, ಒಂದು ಕಾರ್ಪೊರೇಷನ್ ಡಿಪಾರ್ಟ್ಮೆಂಟಲ್ಲಿ ಕಂಪ್ಲೇಂಟ್ ಇಲ್ಲ. ನಮ್ಮದು ಒಂದೇ ರಿಕ್ವೆಸ್ಟ್ ಇದೆ, ಒಂದೇ ಪ್ರಾರ್ಥನೆ ಗೌರ್ಮೆಂಟ್ ಜೊತೆ, ಅಥಾರಿಟೀಸ್ ಜೊತೆ, ಎಲ್ಲ ಕಾರ್ಪೊರೇಷನ್ ಜೊತೆ. ನಾವು ಎಲ್ಲರೂ ಇಲ್ಲಿ ಕೆಲಸ ಮಾಡ್ತೀವಿ. MNCಯಲ್ಲಿ ಯಾವ ಪ್ರಾಜೆಕ್ಟ್ ಮ್ಯಾನೇಜರ್ ಇದೆ, ಯಾವುದು ಡೈರೆಕ್ಟರ್ ಇದೆ, ಎಲ್ಲ ಬಂದು ಕೆಲಸ ಮಾಡ್ತಿದ್ದಾರೆ. ಒಂದೇ ರಿಕ್ವೆಸ್ಟ್, ನಮಗೂ ಮನುಷ್ಯ ಥರ ಟ್ರೀಟ್ ಮಾಡಿ, ನನಗೆ ಹ್ಯೂಮನ್ ಬೀಯಿಂಗ್ ಥರ ಟ್ರೀಟ್ ಮಾಡಿ. ನೋಡಿ ನಾವು ಯಾವ ಕಂಡೀಷನಲ್ಲಿ ನಾವು ಬ್ರೀದಿಂಗ್ ಮಾಡ್ತಿದ್ದೀನಿ, ನಾವು ಯಾವ ಥರ ನೀರು ತಗೊಳ್ತಿದ್ದೀನಿ ಬೆಂಗಳೂರಲ್ಲಿ, ಅದು ಫೋಕಸ್ ಮಾಡಿ ನೀವು ಕೆಲಸ ಸಿನ್ಸಿಯರ್ಲಿ ಮಾಡಬೇಡಿ. ನನಗೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಎಲ್ಲ ಪ್ರೆಷರ್ ಇದೆ, ತುಂಬ ಥರ ಕೆಲಸ ನೀವು ಹ್ಯಾಂಡಲ್ ಮಾಡ್ತೀರಾ. ಭಯ ಆಗುತ್ತೆ ಸರ್ ಅಪಾರ್ಟ್ಮೆಂಟಿಂದ ಹೊರಗಡೆ ಬಂದ ಕೂಡಲೇ ರೋಡು ಯಾವಾಗ ಏನಾಗುತ್ತೆ ಅಂತ ಹೇಳಿ? ಸರಿ ಸರ್, ಅದೇ ಮೇನ್ ಪ್ರಾಬ್ಲಮ್. ನನಗೆ ಇವಾಗ ಗೊತ್ತಾಗಲ್ಲ. ನಾವು ಕಿಡ್ಸ್ ಸ್ಕೂಲಲ್ಲಿ ಹೋದ್ಮೇಲೆ ಬಸ್ ಸ್ಟಾಪಲ್ಲಿ ಆಗಿಬಿಡುತ್ತೆ, ಬಸ್ಸಲ್ಲಿ ಆಕ್ಸಿಡೆಂಟ್ ಆಗಿಬಿಡುತ್ತೆ, ರೋಡಲ್ಲಿ ಫುಟ್ಪಾತಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದರೆ ಇವಾಗ ಏನು ಮಾಡಬೇಕು? ಅವರು ಸ್ಕೂಲ್ ಸೆಂಡ್ ಮಾಡಬೇಡ, ಆ ಥರ ಪ್ರಶ್ನೆ ಬರ್ತಾ ಇದೆ. ಈ ಎಲ್ಲ ಸಮಸ್ಯೆಗಳಿಗೆ ಒಂದೇ ಸಮಾಧಾನ, ನೀವು ನೀವು ಸಿನ್ಸಿಯರ್ಲಿ ಮಾಡಿ. ಅದೇ ರಿಕ್ವೆಸ್ಟ್ ನಾನು ಮಾಡ್ತೀನಿ. ನಾವು ಟ್ಯಾಕ್ಸ್ ಪೇಯರು, ನಾವು ನಿಮ್ಮ ಅಗೇನ್ಸ್ಟ್ ಇಲ್ಲ. ನಾವು ನಿಮ್ಮ ಜೊತೆ ಬರೋಕ್ಕೆ ಕೆಲಸ ಮಾಡೋಕ್ಕೆ ಇಷ್ಟ ಇದೆ. ನಮ್ಮ ಜೊತೆ ಸಪೋರ್ಟ್ ಮಾಡಿರಿ. ನನಗೆ ಇದು ಎಲ್ಲ ಇಂಡಿಯಾ ಜೊತೆ ಅದು ಒಂದೇ ರಿಕ್ವೆಸ್ಟ್. ಬೆಂಗಳೂರು ಒಂದೇ ಸಿಟಿ, ಆ ಥರ ಇದು ಪ್ರಶ್ನೆ ಇಲ್ಲ. ಎಲ್ಲ ಸಿಟಿಯಲ್ಲಿ ಇದು ಒಂದೇ ಮಾತಿದೆ. ದಿಸ್ ಈಸ್ ಅವರ್ ಪ್ಲೇಸ್, ದಿಸ್ ಇಸ್ ಅವರ್ ಸಿಟಿ. ನಾವು ಎಲ್ಲ ಬೆಂಗಳೂರಿಯನ್ಸ್, ನಾವು ಎಲ್ಲರೂ ಪ್ರೌಡ್ ಆಫ್ ಬೆಂಗಳೂರು ವಿ ಆರ್. ಸೊ ನಾವು ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟ ಇದೆ. ಪ್ಲೀಸ್ ಸಪೋರ್ಟ್ ಅಸ್. ಇದು ಈ ಮೂಲಕ ನಾವು ನಿಮ್ಮ ವಿರುದ್ಧ ಇಲ್ಲ, GBA ವಿರುದ್ಧ ಇಲ್ಲ. ಆದರೆ ನಿಮ್ಮ ಕೆಲಸ ನೀವು ಮಾಡದೇ ಇದ್ದರೆ ನಾವು ಕೂಡ ಕೆಲಸ ಮಾಡಬೇಕಾಗತ್ತೆ. ಆ ರೀತಿಯಾದಂಥ ಅನಿವಾರ್ಯತೆ ಸೃಷ್ಟಿ ಮಾಡಬೇಡಿ. ನಿಮ್ಮ ಜೊತೆಗೆ ಬೇಕಾದರೆ ನಾವು ಕೂಡ ಕೆಲಸ ಮಾಡ್ತೀವಿ, ಅದಕ್ಕೆ ಅವಕಾಶ ಮಾಡಿಕೊಡಿ. ದಯಮಾಡಿ ಅಪಾರ್ಟ್ಮೆಂಟಿಂದ, ಮನೆಯಿಂದ ಹೊರಗಡೆ ಬಂದ ಕೂಡಲೇ ನಾವಾಗಲಿ, ನಮ್ಮ ಮಕ್ಕಳಾಗಲಿ, ನಮ್ಮ ಫ್ಯಾಮಿಲಿ ಆಗಲಿ
ಏನಾಗುತ್ತೆ ಅನ್ನುವಂಥ ಭಯ ಕಾಡ್ತಾ ಇದೆ. ಯಾಕಂದರೆ ಆ ರೀತಿಯಾದಂಥ ಬ್ಯಾಡ್ ಇನ್ಫ್ರಾಸ್ಟ್ರಕ್ಚರ್ ಇರೋ ಕಾರಣಕ್ಕಾಗಿ ಇದಕ್ಕೆ ದಯಮಾಡಿ ಒಂದು ಸೊಲ್ಯೂಷನ್ನ ಕಂಡುಕೊಳ್ಳಿ ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದಾರೆ ವಿನೂತನ ಪ್ರತಿಭಟನೆ ಮೂಲಕ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.